ನಾನು ನಿನ್ನೊಡನೆ ಶಾಲೆಗೆ ಬರುತ್ತೇನೆ. ಅಗತ್ಯವಿಲ್ಲರಿ. ಇಂತಹ ಘಟನೆಗಳನ್ನು ಎದುರಿಸಲು ನಾವು ಕಲಿಯಬೇಕು. ಅವರಿಗೆ ನಾವು ಹೆದರಿದರೆ ಅದು ಅವರ ವಿಜಯವಾಗುತ್ತದೆ. ಅವರ ಗೆಲುವಿಗೆ ನಾವೆಂದಿಗೂ ಸಹಕರಿಸಬಾರದು. ಇಲ್ಲಿ ನೋಡಿ, ಕೈ ಚೀಲದಲ್ಲಿ 2 ಸೀರೆಗಳನ್ನು ತೆಗೆದುಕೊಂಡು ಹೊರಟಿದ್ದೇನೆ. ನಾವು ಶುದ್ಧ ಮಾಡಿಕೊಳ್ಳಬೇಕಿರುವುದು ನಮ್ಮ ಮೈ ಮೇಲಿನ ರಾಡಿಯನ್ನಲ್ಲ, ಬದಲಿಗೆ ಅವರೊಳಗೆ ತುಂಬಿರುವ ಕೊಳಕನ್ನು ಶುದ್ಧ ಮಾಡುವ ಕೆಲಸವಾಗಬೇಕಿದೆ. ಸಾವಿತ್ರಿ, ನೀನು ನಿಜವಾಗಿಯೂ ಸತ್ಯವಾನನ ಸಾವಿತ್ರಿಯೇ ಕಣೆ. ಅಷ್ಟೆಲ್ಲ ದೊಡ್ಡ ಮಾತುಗಳೇಕೆ? ನಾನು ಜ್ಯೋತಿಬನ ಸಾವಿತ್ರಿಯಾಗಿಯೇ ಉಳಿಯುತ್ತೇನೆ. ಈ ತನಕ ನಮ್ಮ ಮಾತುಗಳನ್ನು ಕಸಿದುಕೊಂಡವರು ನೀವಲ್ಲವೇ? ಕಂಪನಿ ಸರ್ಕಾರ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದೆ. ದಯವಿಟ್ಟು ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಿ. ಈಗ ಮಾತಾಡ್ಬಿಟ್ರೆ ಇವಳು ಅವಳಿಗಿಂತ ಹೆಚ್ಚು ಮಾತಾಡ್ತಾಳೆ. ನೀನು ಸಾವಿತ್ರಿ ಮೇಲೆ ಗರಿಸ್ ಬಿಸಾಡು. ಈ ಸಾಬ್ ಹುಡುಗಿನ ನಾನು ನೋಡ್ಕೊಳ್ತೀನಿ. ಯಶಸ್ವಿ ಗಂಡಿನ ಹಿಂದೆ ಹೆಣ್ಣು ಅಂತಾರೆ. ನಾನದನ್ನ ನಿರಾಕರಿಸ್ತೀನಿ. ನನ್ನ ಹಿಂದೆ ನನ್ನ ಗಂಡ ಜ್ಯೋತಿಬಾ ಇದ್ದಾನೆ. ನನ್ನ ಮೈ ಮೇಲೆ ಗಲೀಜು ಎಸೆದವರ ಮೇಲೆ ಹರಿಹಾಯ್ದ ವಿಚಾರ ಕಾಡ್ಗಿಚ್ಚಿನಂತೆ ಹಬ್ಬಿತು. ಜ್ಯೋತಿಬನ ಜೊತೆ ನನ್ನ ಕೆಲಸಕ್ಕೆ ಸಹಸ್ರ ಕೈಗಳು ಸೇರಿಕೊಂಡವು. ಅನಾವಶ್ಯಕವಾಗಿ ನಿರ್ಬಂಧಿಸಲ್ಪಟ್ಟಿದ್ದ ಹುಸಿ ಧರ್ಮದ ಎಲ್ಲ ಕಟ್ಟಳೆಗಳನ್ನು ಮೀರಿ ಸಾವಿತ್ರಿಬಾಯಿ ಜ್ಯೋತಿಬಾ ರಾವ್ಪುರ ಎಂಬ ಪುಣೆಯ ಹೆಣ್ಣುಮಗಳು ಶೂದ್ರ ಅಸ್ಪೃಶ್ಯರಿಗಾಗಿ ಬಾಲಿಕಾ ಶಾಲೆಗಳನ್ನು ತೆರೆದು ಮಹತ್ತರ ಕೆಲಸ ಮಾಡಿದ್ದಾಳೆ. ನಮ್ಮ ಸಾವಿತ್ರಿಬಾಯಿ ಹಿಂದೂಸ್ತಾನ ವಿದ್ಯಾಕ್ಷೇತ್ರದ ಆಶಾಕಿರಣ ಆಗಿದ್ದಾಳೆ. ಇದು ನಂಬಲು ಸಾಧ್ಯವಾಗದ ಸಂಗತಿಯಾದರೂ ಸಾಧಿಸಿ ತೋರಿಸಿದ್ದಾಳೆ. ನಾವು ಈ ಹೆಣ್ಣು ಮಗಳನ್ನು ಅಭಿನಂದಿಸೋಣ. ನಾನು ನನ್ನ ಗಂಡನಿಗೆ ಕೃತಜ್ಞರಾಗಿರುವುದನ್ನು ಬಿಟ್ಟು ಬೇರೇನು ಮಾಡಲಿ? ಆಗ ಬಾಲ ವಿಧವೆಯರು ಕಾಮುಕರ ಕಾಮದಾಸೆಯಿಂದ ಬಹಳಷ್ಟು ಅನ್ಯಾಯಗಳನ್ನ ಎದುರಿಸುತ್ತಿದ್ದರು. ಪಾಪಿ ಕಾಮುಕನ ಕಾಮದಾಸೆಗೆ ಬಲಿಯಾದ ಒಬ್ಬ ಹೆಣ್ಣು ಮಗಳು ಕೋರ್ಟಿನ ಕೇಸಿನಲ್ಲಿ ಕಾಲಪಾನಿ ಶಿಕ್ಷೆಗೆ ಒಳಗಾದಾಗ ನಾನು ಕಣ್ಣೀರಲ್ಲೇ ಕೈ ತೊಳೆದೆ. ಪರಿಹಾರವಾಗಿ ನನ್ನ ಜ್ಯೋತಿಬಾ ಬಾಲ್ಯ ಹತ್ಯಾ ಪ್ರತಿಬಂಧಕ ಗೃಹ ತೆರೆದು, ಕಾಲಾಪಾನಿ ಬೇಡ, ನಮ್ಮ ಪ್ರಸೂತಿ ಗೃಹಕ್ಕೆ ಬನ್ನಿ, ಸುಖವಾಗಿ ಹಡೆಯಿರಿ ಎಂಬ ಕರಪತ್ರಗಳನ್ನು ಹಂಚಿ ಬರೋಬ್ಬರಿ 34 ಬಾಲ ವಿಧವೆಯರ ಮಕ್ಕಳಿಗೆ ಆಸರೆಯಾದ. ಇಂತಹದ್ದೇ ಪ್ರಕರಣದಲ್ಲಿ ಹುಟ್ಟಿದ್ದ ಯಶವಂತನನ್ನು ಕಾನೂನು ರೀತಿಯಲ್ಲಿ ದತ್ತು ಪಡೆದದ್ದು ನನ್ನ ಕಾಲದ ದೊಡ್ಡ ಆಂದೋಲನವೇ ಸರಿ. ಮದುವೆಗಾಗಿ ನಮ್ಮ ಕಾಲದ ಜನರು ಸಾಲ ಮಾಡಿ ಜೀತದಾಳುಗಳಾಗಿ ದುಡಿಯುತ್ತಿದ್ದರು. ಇದಕ್ಕೆ ಮದುವೆಯನ್ನೇ ಸರಳಗೊಳಿಸಲು ನಾನು ಬರೆದ ಬರಹ ಸಪ್ತಪದಿಗೆ ಮಂಗಳಾಷ್ಟಕ ಎಂಬ ಹೆಸರಿಟ್ಟ ಜ್ಯೋತಿಬಾ ವಧುವರರ ಸಂಭಾಷಣೆ
ತಮಾಷೆಯಾಗಿ ನಾವೇಕೆ ಮತ್ತೊಂದು ಬಾರಿ ಮದುವೆಯಾಗಬಾರದು ಎಂದು ತಮಾಷೆಯಾಗಿ ಛೇಡಿಸಿದ. ಪರಿಣಾಮ ಮಹಿಳಾ ಸೇವಾ ಮಂಡಳಿ ಸ್ಥಾಪನೆಗೆ ಬುನಾದಿಯಾಯಿತು. ಪುಣೆಯ ಕಲೆಕ್ಟರ್ನ ಹೆಂಡತಿ ಅಧ್ಯಕ್ಷೆಯಾಗಿ, ನಾನು ಕಾರ್ಯದರ್ಶಿಯಾಗಿ ಈ ಯಜ್ಞದ ಮೂಲಕ ಪ್ರೌಢ ಮಹಿಳೆಯರ ರಾತ್ರಿ ಶಾಲೆಗಳನ್ನ ಪ್ರಾರಂಭಿಸಿದೆವು. ಸುಮಾರು 8 ಪ್ರೌಢ ಮಹಿಳೆಯರ ರಾತ್ರಿ ಶಾಲೆಗಳು ಪ್ರಾರಂಭವಾದವು. ಚಿಪಳುಣಕರ್ ಎನ್ನುವ ಸನತನಿ ನಾವು ಆರಂಭಿಸಿದ ಈ ಪ್ರೌಢ ಮಹಿಳೆಯರ ರಾತ್ರಿ ಶಾಲೆಗಳಿಗೆ ಇವು ರಾತ್ರಿ ಶಾಲೆಗಳಲ್ಲ, ವೇಶ್ಯಾಗೃಹಗಳು ಎಂಬ ಸುಳ್ಳು ಆರೋಪವನ್ನ ಹೊರಿಸಿ ಪತ್ರಿಕೆಗಳಲ್ಲಿ ಸುಳ್ಳು ಲೇಖನಗಳನ್ನ ಪ್ರಕಟಿಸಿದ. ಇಂಥ ಟೀಕೆಗಳಿಂದ ನೊಂದಾಗಲಿಲ್ಲ ನನ್ನ ಜ್ಯೋತಿಬಾ. ಆನೆ ನಡೆಯುವಾಗ ನಾಯಿಗಳು ಬೊಗಳುತ್ತದೆ ಎಂದರೆ ಆನೆಗೇನು ಹಾನಿ, ಹಾಗೆಯೇ ಆಗಸದ ಸೂರ್ಯನ ಮುಖಕ್ಕೆ ಉಗಿದರೆ ಸೂರ್ಯಗೇನು ಹಾನಿ ಎಂಬ ಮಾತುಗಳಿಂದ ನನ್ನನ್ನು ಸಮಾಧಾನ ಪಡಿಸುತ್ತಿದ್ದ. ಜ್ಯೋತಿಬನ ಬಗ್ಗೆ ಬರೆಯಬೇಕಲ್ಲವೇ? ಅವನೆನಗೆ ನಿಜ ಜ್ಯೋತಿಯೇ ಸರಿ. ಎಷ್ಟು ಮಂದಿ ಹೆಣ್ಣು ಮಕ್ಕಳಿಗೆ ಜ್ಯೋತಿಬನಂತಹ ಪತಿ ಸಿಗುತ್ತಾನೆ? ಪುಣೆಯ ವಿಶ್ರಮ ಭಾಗ್ನಲ್ಲಿ ಭಾರತೀಯ ಹಬ್ಬಗಳ ಕುರಿತು ನಾನು ಮಾಡಿದ ಭಾಷಣಕ್ಕೆ ಜ್ಯೋತಿಬ ಸಾಕ್ಷಿಯಾಗಿ ಯು ಆರ್ ಗ್ರೇಟ್ ಸಾವಿತ್ರಿ ಎಂದು ಹೆಮ್ಮೆ ಪಟ್ಟಿದ್ದ. ಜನ ನನ್ನನ್ನು ಸರಸ್ವತಿಯ ಸ್ವರೂಪ ಎಂದರು. ವಿನಯದಿಂದ ನಾನದನ್ನು ನಿರಾಕರಿಸಿ, ನನ್ನನ್ನು ಮೂರ್ತಿ ಮಾಡಿ ಪೂಜಿಸಬೇಡಿ, ನಾನು ಸರಸ್ವತಿಯಾಗಲಲ್ಲ ಎಂದು ಸ್ಪಷ್ಟವಾಗಿ ತಿಳಿ ಹೇಳಿದೆ. ಬೊಲ್ಲೆ ಬೊಲ್ಲೆ ಆಗಲೊಲ್ಲೆ, ಬೊಲ್ಲೆ ಬೊಲ್ಲೆ ಆಗಲೊಲ್ಲೆ, ಸರಸ್ವತಿಯಾಗಲೊಲ್ಲೆ, ನಾನು ಸರಸ್ವತಿಯಾಗಲೊಲ್ಲೆ, ನಾನು ಸರಸ್ವತಿಯಾಗಲೊಲ್ಲೆ. ಬೊಲ್ಲೆ ಬೊಲ್ಲೆ ಆಗಲೊಲ್ಲೆ, ಬೊಲ್ಲೆ ಬೊಲ್ಲೆ ಆಗಲೊಲ್ಲೆ, ಸರಸ್ವತಿಯಾಗಲೊಲ್ಲೆ, ನಾನು ಸರಸ್ವತಿಯಾಗಲೊಲ್ಲೆ. ನನ್ನ ತೇಜೋಭಿವೃದ್ಧಿಗೆ, ಸಂಕಲ್ಪ ಶಕ್ತಿಗೆ, ಯಶಸ್ಸಿಗೆ ನನ್ನ ಪತಿ ಜ್ಯೋತಿಬ ಕಾರಣ. ಅವಿಶ್ರಾಂತ ಅಡ್ಡಾಟ, ಒತ್ತಡದ ಜೀವನದಿಂದಾಗಿ ಅವನ ಆರೋಗ್ಯ ಕೆಡಲಾರಂಭಿಸಿತ್ತು. ಅವನಿಗೆ 60 ವರ್ಷ ತುಂಬಿದಾಗ ಅವನ ಸ್ನೇಹಿತರು, ಅಭಿಮಾನಿ ಬಳಗದವರು ಅವನನ್ನು ಸನ್ಮಾನಿಸಲು ದೊಡ್ಡ ಸಭೆಯೊಂದನ್ನ ಏರ್ಪಡಿಸಿದ್ದರು. ನನ್ನನ್ನು ಅವನ ಪಕ್ಕದಲ್ಲಿ ಕೂರಿಸಿ ಸನ್ಮಾನಿಸಿದರು. ಅದಾಗಲೇ ಅವನು ಸಾರ್ವಜನಿಕ ಸತ್ಯಧರ್ಮ ಎಂಬ ಪುಸ್ತಕ ಬರೆದಿದ್ದ. ದಿನೇ ದಿನೇ ಅವನ ಆರೋಗ್ಯ ಕೆಡಲಾರಂಭಿಸಿ ಒಂದು ದಿನ ಅವನ ಬಲಪಾರ್ಶ್ವಕ್ಕೆ ಲಕ್ವ ಹೊಡೆಯಿತು. ನಾನಾಗ ಅವನ ಬಲಗೈಯಾದೆ. ಮತ್ತೊಮ್ಮೆ ಹೊಡೆದ ಲಕ್ವ ಜ್ಯೋತಿಬನನ್ನು ಮತ್ತಷ್ಟು ನಿತ್ರಾಣನನ್ನಾಗಿಸಿತು. ಮಗ ಯಶವಂತ ಮತ್ತು ನನ್ನನ್ನು ಬಿಟ್ಟು ಜ್ಯೋತಿಬ ಹೊರಟೇ ಹೋದ. ಜ್ಯೋತಿಬಾನ ಪ್ರಿಯ ಕಾಂತೆ ಸಾವಿತ್ರಿ ನಾಮಾಂಕಿತ, ಜ್ಯೋತಿಬಾನ ಪ್ರಿಯ ಕಾಂತೆ ಸಾವಿತ್ರಿ ನಾಮಾಂಕಿತ. ಬೊಲ್ಲೆ ಬೊಲ್ಲೆ ಆಗಲೊಲ್ಲೆ, ಬೊಲ್ಲೆ ಬೊಲ್ಲೆ ಆಗಲೊಲ್ಲೆ, ಸರಸ್ವತಿಯ. ಜ್ಯೋತಿಬ ಪುರೋಹಿತಶಾಹಿ ಉದಯಗಿರಿ ಎಂಬ ಪುಸ್ತಕ ಬರೆಯಲು ಸಿದ್ಧತೆ ನಡೆಸಿಕೊಂಡಿದ್ದ. ಗುಲಾಮಗಿರಿ ಪುಸ್ತಕದ ಕೆಲಸ ಪೂರ್ಣಗೊಂಡಿರಲಿಲ್ಲ. ಸಂಪೂರ್ಣ ಮಾಹಿತಿಯ ಟಿಪ್ಪಣಿಯನ್ನು ನನ್ನಿಂದಲೇ ಮಾಡಿಸಿದ್ದ.